ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ವಿಷ್ಣು ಮಾಯ ಅನ್ನುವಂಥ ಒಂದು ದೇವ್ರನ್ನ ತೋರಿಸಿದೆ. ಸ್ನೇಹಿತರೆ, ನನಗೆ ಎಲ್ಲೋದ್ರೂ ಅದರ ಇತಿಹಾಸ ಅಥವಾ ಪುರಾವೆ ಹುಡ್ಕೋದು ಏನೋ ಒಂಥರ ಹುಚ್ಚು. ಸ್ನೇಹಿತರೆ, ಆದರೂ ಪುರಾವೆ ಏನು ಅಂದರೆ ಸ್ವಲ್ಪ ವಿಶೇಷವಾಗಿದೆ, ನಿಮಗೆ ವಿಭಿನ್ನ ಅನಿಸ್ಬೋದು, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಏನು ಅಂದರೆ ಈ ದೇವಸ್ಥಾನ ಪ್ರಾರಂಭವಾಗಿ ಸರಿಸುಮಾರು 400 ವರ್ಷಗಳಾಯ್ತಂತೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಯಾವುದೇ ಏನದು ಗಂಡ ಹೆಂಡತಿರ ಜಗಳ ಅಥವಾ ಕೆಲಸಗಳ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಪ್ರಾರ್ಥನೆ ಇಟ್ಟರೆ ಅದು ನೆರವೇರುತ್ತಂತೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಏನು ಅಂದರೆ ವಿಷ್ಣು ಮಾಯ ಯಾರು ಅನ್ನೋದು. ಸ್ನೇಹಿತರೆ, ಈ ಪ್ರಾಂತ್ಯದಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ನಡೀತಿತ್ತಂತೆ. ಅದನ್ನು ಹೋಗ್ಲಾಡ್ಸೋಕ್ಕೆ ಶಿವನ ಗಣ ಇಲ್ಲಿ ಬಂದು ಜನಿಸಿ ಅವತಾರ ತಾಳಿದ್ದು. ಅದಕ್ಕಾಗಿ ಇಲ್ಲಿನ ಪ್ರಾಂತ್ಯದ ಜನರು, ಈ ಪ್ರಾಂತ್ಯದ ಜನರು ವಿಷ್ಣು ಮಾಯ ದೇವ್ರನ್ನ ಅತಿ ಹೆಚ್ಚಾಗಿ ಪೂಜಿಸ್ತಾರೆ, ನಂಬ್ತಾರೆ. ಸ್ನೇಹಿತರೆ, ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ವಿಷ್ಣು ಮಾಯನಿಗಿಂತ ವಿಷ್ಣು ಮಾಯ ಗಣಗಳನ್ನ ಆರಾಧಿಸೋದು ಹೆಚ್ಚು. ಗಣಗಳಿಗೆ ಕುಟ್ಟಿ ಚಾತಾನ್ ಅನ್ನೋ ಒಂದು ಹೆಸರು ಬರುತ್ತೆ. ಆ ಕುಟ್ಟಿ ಚಾತಾನ್ಗಳು ಏನು ಮಾಡುತ್ತೆ, ಅವ್ರ ಕೆಲಸಗಳೇನು ಅಂದರೆ ಸ್ನೇಹಿತರೆ, ಯಾರು ವಿಷ್ಣು ಮಾಯ ದೇವ್ರ ಹತ್ರ ಬಂದು ಬೇಡ್ಕೋತಾರೋ ಆ ದೇವರು ಕುಟ್ಟಿ ಚಾತಾನ್ ಅನ್ನುವಂಥ ಚಿಕ್ಕ ಚಿಕ್ಕ ಗಣಗಳನ್ನ ಕಳಿಸಿ ಪರಿಹರಿಸ್ಕೊಡ್ತಾನೆ ಅನ್ನೋದು ಇಲ್ಲಿನ ಈ ಪ್ರಾಂತ್ಯದ ಜನರ ನಂಬಿಕೆ. ಸ್ನೇಹಿತರೆ, ಇಲ್ಲಿ ಬರುವಂಥ ಭಕ್ತಾದಿಗಳು ಹೇಳೋ ಪ್ರಕಾರ ಎಲ್ಲವೂ ಅವ್ರು ಬೇಡ್ಕೊಡುವಂಥದ್ದು ಅಥವಾ ಅವರು ಏನೆಲ್ಲ ಅಪೇಕ್ಷೆ ಇಟ್ಟಿರ್ತಾರೆ ಅದೆಲ್ಲ ನೆರವೇರುತ್ತಂತೆ. ಬನ್ನಿ ಇವಾಗ ಆ ಕುಟ್ಟಿ ಚಾತಾನ್ಗಳನ್ನ ತೋರಿಸ್ತೀನಿ. ಅವುಗಳು ನಿಮಗೆ ಕಲ್ಲಿನ ರೂಪಗಳಲ್ಲಿ ಕಾಣಿಸಿರುತ್ತೆ. ಸ್ನೇಹಿತರೆ, ಇದು ಕಾಣಿಸ್ತಿದೆಯಲ್ಲ, ಈ ವಿಗ್ರಹಗಳು ಅಥವಾ ಈ ಕಲ್ಲಿನ ಪುಟ್ಟ ಪುಟ್ಟ ಕಲ್ಲುಗಳು ಏನಿದೆ, ಇದು ಏನದು ಪುಟ್ಟ ಪುಟ್ಟ ದೇವರ ಗಣಗಳು. ಅವರ ರಕ್ತ ಚಿಮ್ಮಿ ಸಿಗುತ್ತಲ್ಲ, ಅದು ಕುಟ್ಟಿ ಚಾತಾನ್ ಗಣಗಳು. ಇವೆಲ್ಲ ಈ ರೀತಿಯ 390 ಗಣಗಳಿದೆಯಂತೆ. ಇದೇ ವಿಶೇಷ ಸ್ನೇಹಿತರೆ, ಇನ್ನೂ ಈ ದೇವಸ್ಥಾನದಲ್ಲಿ ನೈಟೆಲ್ಲ ತುಂಬ ವಿಜೃಂಭಣೆಯಾಗಿ ಕಾರ್ಯಕ್ರಮಗಳು ನಡೆಯುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಯಥೇಚ್ಛವಾಗಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನನಗಂತೂ ವಾವ್ ಅನಿಸ್ತು, ವಿಶೇಷ ಅನ್ನಿಸ್ತು, ವಿನೂತನ ಅನ್ನಿಸ್ತು. ಅಷ್ಟೇ. ಜೈ ಕರ್ನಾಟಕ ಮಾತೆ. ಸಾಧ್ಯ ಆದರೆ ಈ ದೇವಸ್ಥಾನಕ್ಕೆ ಒಂದ್ಸಲಿ ಭೇಟಿ ನೀಡಿ ತುಂಬ ವಿಸ್ಮಯಕಾರಿಯಾದ ದೃಶ್ಯಗಳನ್ನ ನೀವು ಕಣ್ತುಂಬ್ಕೋಬೋದು. ಮತ್ತೆ ಬಾಯ್ ಎಲ್ಲ.